ಬ್ಯೂಟಿಫುಲ್ಸ್ ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ವ್ಲಾಗ್ ಏನಂದರೆ, ನಾನು ಫಸ್ಟ್ ಟೈಮ್ ಒಂದು 4 ಸ್ಟಾರ್ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಫಸ್ಟ್ ನಾನು ನಮ್ಮ ಫ್ರೆಂಡ್ಸ್ ಬಸ್ಸಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಮಗೆ ಲೊಕೇಶನ್ ಗೊತ್ತಾಗಿಲ್ಲ, ಅದಕ್ಕೆ ಒಬ್ಬರು ಹೆಲ್ಪ್ ತೊಗೊಂಡು ನಾವು ಹೋಟೆಲ್ಗೆ ರೀಚ್ ಆದ್ವಿ. ಆ್ಯಂಡ್ ಫೈನಲಿ ವಿ ರೀಚ್ಡ್ ಕ್ಯಾಪಿಟಲ್ ಹೋಟೆಲ್. ನ್ಯೂಸ್ 18 ಅವರು ರಸ್ತೆ ಸುರಕ್ಷಾ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ರು. ನಮ್ಮ ಕಾಲೇಜಿಂದ 20 ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡಿದ್ರು. ಆ 20 ಮೆಂಬರ್ಸಲ್ಲಿ ನಾನು ಒಬ್ಬಳಾಗಿರೋದ್ರಿಂದ ಐ ವಾಸ್ ರಿಯಲಿ ವೆರಿ ಹ್ಯಾಪಿ ಫಾರ್ ದಟ್. ನಾವು ಹೋಟೆಲ್ಗೆ ಎಂಟರ್ ಆಗಿದ ತಕ್ಷಣ ವಿ ವರ್ ಅ ಬಿಟ್ ಕ್ಯೂರಿಯಸ್. ಅದಕ್ಕೆ ಎಲ್ಲ ನೋಡಿಕೊಂಡು ಆಮೇಲೆ ಪ್ರೋಗ್ರಾಮ್ಗೆ ಹೋದ್ವಿ. ನಾವಲ್ಲಿ ಹೋಗಿದ ತಕ್ಷಣ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಕೂತ್ಕೊಂಡು ರೋಡ್ ರೂಲ್ಸ್ ಮತ್ತು ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಮಾತಾಡ್ತಿದ್ರು. ನಾವು ಪ್ರೋಗ್ರಾಮ್ಗೆ ಸ್ವಲ್ಪ ಲೇಟಾಗಿ ಹೋಗಿರೋದ್ರಿಂದ ನಾವು ಹಿಂದೆ ಕೂತ್ಕೊಂಡಿದ್ವಿ. ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಮುಂದೆ ಕೂತ್ಕೊಂಡಿದ್ವಿ. ನಮ್ಮ ಡೈಲಿ ಲೈಫಲ್ಲಿ ನಾವು ತುಂಬ ಇನ್ಸಿಡೆಂಟ್ಸ್ನ ನೋಡ್ತಿರ್ತೀವಿ. ತುಂಬ ಜನ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡೋದೇ ಇಲ್ಲ. ಹೆಲ್ಮೆಟ್ ಹಾಕೊಳ್ದೆ ಗಾಡಿ ಓಡಿಸ್ತಾರೆ, ಮತ್ತು ಫುಟ್ಪಾತ್ ಮೇಲೆ ಗಾಡಿ ಓಡಿಸ್ತಾರೆ. ಆಲ್ಸೋ ಟ್ರಾಫಿಕ್ ಸಿಗ್ನಲ್ಸ್ನ ಜಂಪ್ ಮಾಡ್ತಾರೆ. ಎಲ್ಲರಿಗೂ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮತ್ತು ರೋಡ್ ಸೇಫ್ಟಿ ಬಗ್ಗೆ ಎಲ್ಲ ಗೊತ್ತು, ಆದರೆ ಅನ್ಫಾರ್ಚುನೇಟ್ಲಿ ಯಾರು ಅದನ್ನು ಫಾಲೋ ಮಾಡಲ್ಲ. ಪ್ರೈಮರಿ ಸ್ಕೂಲಿಂದನೇ ಅದನ್ನು ನಮಗೆ ಹೇಳ್ಕೊಡ್ತಿದ್ರು, ಯಾರು ಅದನ್ನು ಫಾಲೋ ಮಾಡಲ್ಲ. ಇಟ್ಸ್ ಜಸ್ಟ್ ಎ ಮ್ಯಾಟರ್ ಆಫ್ 5 minutes ಗೈಸ್. ಹೆಲ್ಮೆಟ್ ಹಾಕೊಳ್ಳೋದು, ರೋಡ್ ಸೇಫ್ಟಿ ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡೋದು, ಮತ್ತು ಟ್ರಿಬಲ್ ರೈಡಿಂಗ್ ಮಾಡದೇ ಇರೋದು. ಆಕ್ಸಿಡೆಂಟ್ಸ್ ಆಗಿ ಇನ್ನೇನೋ ಒಂದು ಅನ್ಫಾರ್ಚುನೇಟ್ ಆಗಿ ಆಗೋದು, ಇಟ್ಸ್ ರಿಯಲಿ ಅ ವೆರಿ ಪೇನ್ಫುಲ್ ಮೂಮೆಂಟ್ ಗೈಸ್. ಅದು ಅ ಪರ್ಸನ್ಗೆ ಮಾತ್ರನೇ ಅಲ್ಲ, ಫ್ಯಾಮ್ಲಿಗೆ ಮತ್ತು ಫ್ರೆಂಡ್ಸ್ಗೂ ತುಂಬ ಅಫೆಕ್ಟ್ ಆಗುತ್ತೆ. ಸೊ ಪ್ಲೀಸ್ ಟೇಕ್ ದ ಡಿಸಿಷನ್ಸ್ ವೆರಿ ವೈಸ್ಲಿ. ಸೊ ಅಲ್ಲಿ ರಸ್ತೆ ಸುರಕ್ಷಾ ಪ್ರೋಗ್ರಾಮಲ್ಲಿ ಅವ್ರು ನಮಗೆ ಹೇಳಿದ್ದನ್ನೇ ನಾನು ನಿಮಗೆ ಶಾರ್ಟ್ ಕಟ್ಟಲ್ಲಿ ತಿಳಿಸ್ತಿದ್ದೀನಿ. ನಮ್ಮ ರಸ್ತೆ ಸುರಕ್ಷಾ ಅಭಿಯಾನ್ ಪ್ರೋಗ್ರಾಮ್ಗೆ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಫ್ ಕರ್ನಾಟಕ ರಾಮಲಿಂಗಾರೆಡ್ಡಿ ಅವರು ಬಂದಿದ್ರು. ಫಾರ್ ಅ ಸಡನ್ ಸರ್ಪ್ರೈಸ್ ನಮ್ಮ ಬಿಗ್ ಬಾಸ್ 8 ರನ್ನರ್ ಅಪ್ ಆಗಿರುವ ಅರವಿಂದ್ KP ಅವರು ಮತ್ತು ಅವ್ರ ಜೊತೆಗೆ ನಮ್ಮ ಕೃಷ್ಣಪ್ಪ ಅವರು ಸೋಷಿಯಲ್ ಸರ್ವಿಸ್ ಮಾಡೋರು ಬಂದಿದ್ರು. ಕೃಷ್ಣಪ್ಪ ಅವ್ರ ಮಗ ಒಂದು ರೋಡ್ ಆಕ್ಸಿಡೆಂಟಲ್ಲಿ ತೀರೋಗಿದ್ರು, ಯಾಕಂದರೆ ಅವ್ರ ಮಗ ಹೆಲ್ಮೆಟ್ನ ಹಾಕೊಂಡಿದ್ದಿಲ್ಲ. ಅದಕ್ಕೆ ಎವ್ರಿ ಇಯರ್ ಅವರು 1000 ಹೆಲ್ಮೆಟ್ಸ್ನ ಜನರಿಗೆ ಕೊಡ್ತಿರ್ತಾರೆ. ಅದ್ರ ಜೊತೆಗೆ ಪ್ರತಿ ವರ್ಷ ವಿಲೇಜಸ್ಗೆ 2 ಆಂಬ್ಯುಲೆನ್ಸ್ನ ಕೊಡ್ತಾರೆ. ನಮ್ಮ ಅರವಿಂದ್ KP ಅವರು ಯೂತ್ಸ್ನ ಕುರಿತು ಕೆಲವು ಮಾತುಗಳನ್ನು ಆಡಿದ್ರು. ಅದೇನಂದರೆ, ಎವ್ರಿ ಫಿನಿಶಿಂಗ್ ಲೈನ್ ಇಸ್ ದ ಬಿಗಿನಿಂಗ್ ಆಫ್ ನ್ಯೂ ಲೈನ್. ಫೇಲ್ಯೂರ್ ಇಸ್ ನಾಟ್ ಎಂಡ್, ಸಕ್ಸಸ್ ಇಸ್ ನಾಟ್ ಫೈನಲ್. ಇಲ್ಲಿಗೆ ರಸ್ತೆ ಸುರಕ್ಷಾ ಅಭಿಯಾನ್ 2025 ಪ್ರೋಗ್ರಾಮ್ ಎಂಡ್ ಆಯಿತು. ಮತ್ತೆ ಅಲ್ಲಿರೋ ಸ್ಟೂಡೆಂಟ್ಸ್ ಅಲ್ವಾ ಅರವಿಂದ್ KP ಅವ್ರನ್ನ ಸರೌಂಡ್ ಮಾಡಿಬಿಟ್ಟು ಆಟೋಗ್ರಾಫ್ ತೊಗೊತಿದ್ರು, ಮತ್ತು ನಾವೆಲ್ಲ ಸ್ವಲ್ಪ ಫೋಟೋಸ್ ತೊಗೊತಿದ್ವಿ. ಆಲ್ಸೋ ಅಲ್ಲಿ ಬಂದಿರೋ ಸ್ಟೂಡೆಂಟ್ಸ್, ಟೀಚರ್ಸ್ ಮತ್ತು ಗೆಸ್ಟ್ಗೆ ಎಲ್ಲರಿಗೂ ಲಂಚ್ ಅರೇಂಜ್ ಮಾಡಿದ್ರು. ವಿ ಆಲ್ ಹ್ಯಾಡ್ ಅ ಗ್ರೇಟ್ ಟೈಮ್ ಟುಗೆದರ್. ಪ್ರೋಗ್ರಾಮ್ ಮುಗಿಸ್ಕೊಂಡು ಲಂಚ್ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗೋಕ್ಕೆ ಮನಸ್ಸೊಪ್ಪದೆ ನಾನು ನನ್ನ ಫ್ರೆಂಡ್ಸ್ ಎಲ್ಲಾದರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ವಿ ಡಿಸೈಡೆಡ್ ಟು ಗೋ ಟು ಶಿವಾಜಿನಗರ್. ಅಲ್ಲಿ ಹೋಗಿ ಸ್ಟ್ರೀಟ್ ಶಾಪಿಂಗ್ ಮಾಡ್ಕೊಳ್ಳೋ ಅಷ್ಟು ಬಜೆಟ್ ಇಲ್ಲ ಅಂದರೂ ಪಕ್ಕದಲ್ಲೇ ಇರೋ ಚರ್ಚ್ಗೆ ಹೋಗ್ಬಿಟ್ಟು ಜೀಸಸ್ನ ನೋಡಿಕೊಂಡು ಬಂದ್ವಿ. ವಿ ವರ್ ಅ ಬಿಟ್ ಎಕ್ಸೈಟೆಡ್ ಬಿಕಾಸ್ ನಾವೆಲ್ಲ ಫಸ್ಟ್ ಟೈಮ್ ಈ ಥರ ಆಚೆ ಹೋಗ್ತಾ ಇರೋದು. ವಿ ಹ್ಯಾಡ್ ಸಮ್ ಸ್ನ್ಯಾಕ್ಸ್ ಆ್ಯಂಡ್ ವಿ ಸ್ಪೆಂಡ್ ಸಮ್ ಟೈಮ್. ಆ್ಯಂಡ್ ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಆಯಿತು. If you like this video, please don't forget to like, share, comment and subscribe to Hey Beautiful.